ಈಗ ಹೆಚ್ಚಾಗಿ ನಮ್ಮ ಒಂದು ಈಗ ಕನ್ನಡ ಅಂತ ಬಂದಾಗ ಅದ್ರದ್ದು ಒಂದು ಹಬ್ಬ ನಾವು ಮಾಡಲೇಬೇಕು. ನಾವು ಕನ್ನಡ ರಾಜ್ಯೋತ್ಸವ ಅಂತ ನವೆಂಬರ್ನಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಅದರ ಸೆಲೆಬ್ರೇಷನ್ ಇರುತ್ತೆ. ಸೊ ಅದೇ ನವೆಂಬರ್ ತಿಂಗಳಲ್ಲಿ ನೀವು ಅದನ್ನು ಹೊರ ರಾಜ್ಯಗಳಲ್ಲಿ ಮಾಡ್ತೀರಾ. ಎಕ್ಸಾಕ್ಟ್ಲಿ. ಸೊ ಈಗ ಕನ್ನಡದವರಿಗೆ ಒಂದು ಮನ್ನಣೆ ಹೊರಗಿನ ಒಂದು ದೇಶಗಳಲ್ಲಿ ಹೇಗಿದೆ ಅನ್ಸುತ್ತೆ ಸರ್? ಅಲ್ಲ, ಯೂಶಲಿ ಪ್ರೋಗ್ರಾಮ್ಸ್ಗಳೆಲ್ಲ ನಡೀತಾ ಇರುತ್ತೆ. ಈಗ ಸ್ಪೆಷಲ್ಲಾಗಿ ಅದೇ ಲ್ಯಾಂಗ್ವೇಜು ಅಂತ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಅಂದರೆ ಈಗ ಕನ್ನಡದವ್ರು ಅಲ್ಲಿರ್ತಾರೆ. ಅವಾಗ ಕನ್ನಡದವರ ಈಗ ಬ್ಯಾಂಗ್ಳೂರಿಂದ ಇಂಥ ಸೆಲೆಬ್ರಿಟೀಸ್ ಬಂದಿದ್ದಾರೆ, ಆಮೇಲೆ ಸ್ಪೆಷಲಿ ಕನ್ನಡದ್ದೇ ಮೇನ್ ಎತ್ತಿ ಇದು ಮಾಡ್ತಿದ್ದಾರೆ ಅಂದಾಗ ಡೆಫಿನೆಟ್ಲಿ ಅವ್ರು ತುಂಬ ಇಂಟ್ರೆಸ್ಟ್ ತೋರಿಸ್ತಾರೆ, ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ ಅವಾಗ. ಯಾಕಂದ್ರೆ ಬೇರೆ ಆಕ್ಟಿವಿಟಿ ನಡೀತಾ ಇರುತ್ತೆ. ಉದ್ದೇಶ ಏನು ವಿಶ್ವ ಕನ್ನಡ ಹಬ್ಬ ಮಾಡೋ ಉದ್ದೇಶ ಏನು? ಕನ್ನಡನ ಬೆಳೆಸೋಕ್ಕೆ. ಈ ಎಲ್ಲ ಕಡೆ ಆಲ್ರೆಡಿ ನಮ್ಮ ಕನ್ನಡದವರು ಬರೀ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ಇಂಗ್ಲೀಷ್ ಈಗ ಫಾರಿನ್ಗೆ ಹೋದ ತಕ್ಷಣ ಕನ್ನಡ ಮರಿತಾ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು, ನಾನೇ ಪರ್ಸನಲ್ ಆಗಿ ನೋಡಿದ್ದೀನಿ ಎಲ್ಲ ಕಡೆ. ಕನ್ನಡ ಮಾತಾಡೋರು ಒಂಥರ ಇದಾಗಿ ಮಾತಾಡ್ತಾರೆ, ತುಂಬ ಫ್ಲೂಯೆಂಟಾಗಿ ಮಾತಾಡಲ್ಲ. ಸೊ ಅದು ಅವೇರ್ನೆಸ್ ಬರಲಿ, ಸ್ಪ್ರೆಡ್ ಆಗಲಿ ಅನ್ನೋ ಒಂದು, ಯಾರು ಮರಿಬಾರ್ದು ಕನ್ನಡ ಅನ್ನೋದು. ಅದು ತುಂಬ ಕನ್ನಡದವರೆಲ್ಲ ಎಷ್ಟೊಂದು ಜನ ಬಂದು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅದು ಇದು ಅಂತ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಅಂದರೆ ಇಲ್ಲಿರೋರಿಗೆ ಕನ್ನಡದ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಇದೆ, ಬಟ್ ಹೊರದೇಶದಲ್ಲಿರೋರಿಗೆ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಆಗ್ತಾ ಇದೆ. ತುಂಬ ಇಂಟ್ರೆಸ್ಟ್ ಆಗಿ ಬಿದ್ದು ಮಾಡ್ತಾರೆ. ಆಮೇಲೆ ಕನ್ನಡ ಸಂಘ ಅಂತ ಏನಾದ್ರು ಇದೆ ಅಂದ್ರೆ ಅಲ್ಲಿ ಹೋಗಿ ಜಾಯಿನ್ ಆಗ್ಬಿಡ್ತಾರೆ. ಎಲ್ಲೇ ಹೋದ್ರು ನಮ್ದು ಅಂತ ಏನಾದ್ರು ಒಂದು ಇರಬೇಕು. ಮತ್ತೆ ಅದನ್ನ ಸೆಲೆಬ್ರೇಟ್ ಮಾಡಕ್ಕೂ ಈ ತರದ ಒಂದು ಇವೆಂಟ್ಗಳ ಅವಶ್ಯಕತೆ ಇದ್ದೇ ಇದೆ. ಖಂಡಿತ ಇದೆ. ಬಟ್ ಸಕ್ಸಸ್ ಆಗ್ತಾ ಬರ್ತಾ ಇದೆ. ಈ ಮೂರನೇದು ಇದು. ಬಟ್ ಇದು ಹಿಂಗೆ ಎಂಕರೇಜ್ ಆಗ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ಬೇರೆ ಬೇರೆ ಕಂಟ್ರೀಸ್ನ ಮಾಡ್ತೇವೆ. ಓಕೆ, ಅಂದ್ರೆ ಇದು ನಿರಂತರವಾಗಿ ನಡ್ಕೊಂಡು ಹೋಗುತ್ತೆ ಪ್ರತಿ ವರ್ಷ? ಖಂಡಿತ ನಿಲ್ಲಲ್ಲ, ಸ್ಟಾಪ್ ಆಗಲ್ಲ. 182 ಕಂಟ್ರಿ ಇದೆ. ಸಕ್ಸಸ್ ಆದರೆ ಆಗ್ತಾನೆ ಇರುತ್ತೆ ಮೋಸ್ಟ್ಲಿ. ಆಮೇಲೆ ಇನ್ನೂ ಚೆನ್ನಾಗಾದ್ರೆ ಶಿವಕುಮಾರ್ ಅವರು ವರ್ಷಕ್ಕೆ 2 ಮಾಡ್ಬೋದು, 3 ಮಾಡ್ಬೋದು, ಡಿಮ್ಯಾಂಡ್ ಆದಂಗೆ. ಓಕೆ, ಅಂದ್ರೆ ಈಗ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಜೊತೆಗೆ ಈಗ ಮಸ್ಕಟ್ನ ಕನ್ನಡ ಸಂಘ ಇಬ್ರು ಕೂಡ ಜಾಯಿಂಟ್ ಆಗಿ ಮಾಡ್ತಾ ಇರುವಂತದ್ದು. ಸೊ ಅಂದ್ರೆ ಫಂಡ್ ಕಲೆಕ್ಷನ್ ಎಲ್ಲ ಹೆಂಗೆ ಸರ್? ಫಂಡ್ ಕಲೆಕ್ಷನ್ ಬಗ್ಗೆ ನಂಗೆ ಏನು ಗೊತ್ತಿಲ್ಲ. ನಾನು ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡು. ನಾನು ಒಂದು ಈ ಭಾರಿ ಪ್ರೀತಿಯಿಂದ ಬಂದಿದ್ದೀನಿ. ನಾನು ಕನ್ನಡದನಾಗಿ ಕನ್ನಡದ ಏನಾರ ಒಂದು ಸ್ಪೆಷಲ್ ಅವ್ರಿಗೆ ಏನಾರ ಒಂದು ಇದಾಗಿ ಮಾಡಬೇಕು ಅಂತ, ಅದ್ರ ಜೊತೆ ಇರಬೇಕು ಅನ್ನೋದು ಒಂದು ಆಸೆ ಅಷ್ಟೇ. ಓಕೆ, ಅಂದ್ರೆ ಎಲ್ಲೇ ಒಂದು ಕನ್ನಡದ ಹಬ್ಬ ನಡೆದ್ರು ಕೂಡ ಆ ಕನ್ನಡ ಹಬ್ಬವನ್ನ ಎಂಟರ್ಟೈನ್ ಮಾಡೋಕೆ ನೀವು ನಮ್ಮಲ್ಲಿ ಏನೇ ಟೆಕ್ನಾಲಜಿ ಇದ್ರೂ ಅದರಿಂದ ಯೂಸ್ ಮಾಡೋಣ ಅಂತ. ಸೊ ನಮ್ಮ ಕನ್ನಡ ಮೇನ್ ಹೈಲೈಟ್ ಆಗೋ ಕಾಣುತ್ತೆ, ಟೆಕ್ನಾಲಜಿನೂ ಇದ್ದಂಗೆ. ಯಾಕೆಂದ್ರೆ ಇವತ್ತು ಟೆಕ್ನಾಲಜಿ ಅಂದ್ರೆ ಎಲ್ಲರಿಗೂ ಇಷ್ಟ. ನೀವು ಏನೇನು ಟೆಕ್ನಾಲಜಿ ಯೂಸ್ ಮಾಡ್ತೀರಾ ರೋಬೋ ಬಿಟ್ಟು? ನಾವು ಬರೀ ಈಗ ಮ್ಯೂಸಿಯಮ್ಸ್ ಪ್ರಾಜೆಕ್ಟ್ ಮಾಡ್ತೀವಿ. ಮ್ಯೂಸಿಯಮ್ಸ್ಗೆ ರೋಬೋಟ್ಸ್ ಮಾಡ್ತೀವಿ, ಆನಿಮೆಟ್ರಾನಿಕ್ಸ್ ಅಂತ ಮಾಡ್ತೀವಿ, ಹ್ಯೂಮನೈಡ್ ರೋಬೋಟ್ ಮಾಡ್ತೀವಿ. ಈಗ ಸಂಗೊಳ್ಳಿ ರಾಯಣ್ಣ ಮ್ಯೂಸಿಯಮ್ಗೆ ಮಾಡ್ತಾ ಇದೀವಿ, ಕರ್ನಾಟಕ ಮ್ಯೂಸಿಯಮ್. ಅಲ್ಲಿ ಸಂಗೊಳ್ಳಿ ರಾಯಣ್ಣನೇ ರೋಬೋಟಿಕ್, ಸಿಲಿಕಾನ್ ಸ್ಕಿನ್ ಬೇಸ್ಡ್, ಮಾತಾಡುತ್ತೆ, ಬಂದು ಪಬ್ಲಿಕ್ ರೋಬೋ ಆಗಿ ಇರುತ್ತಾ ಅಥವಾ ಹ್ಯೂಮನ್ ತರಾನೇ ಇರುತ್ತೆ. ಎಕ್ಸಾಮ್ ನಿಮ್ ತರಾನೇ ಇರುತ್ತೆ, ನಮ್ಮ ತರಾನೇ ಇರುತ್ತೆ. ಅಂದ್ರೆ ಡ್ರೆಸ್ ಕೋಡ್ ಹೆಂಗಿರುತ್ತೆ? ಡ್ರೆಸ್ ಕೋಡು ಅಷ್ಟೇ. ಸಂಗೊಳ್ಳಿ ರಾಯಣ್ಣ ಏನು ಯೂಸ್ ಮಾಡಿದ್ರು ಅದೇ ತರ. ಈ ಬಾರಿ 3ನೇ ವಿಶ್ವ ಅಲ್ಲಿ ಮಾಡಬೇಕು ಅಂತ ಪ್ಲಾನ್ ಮಾಡಿದೀವಿ. ಅಲ್ಲಿಗೂ ಒಂದು ಸಿಲಿಕಾನ್ ಬೇಸ್ಡ್ ಒಂದು ರೋಬೋಟ್ ಮಾಡಬೇಕು ಅಂತ ಇದೀವಿ. ಅವಕಾಶ ಸಿಕ್ಕಿ ಟೈಮ್ ಓಕೆ ಆದರೆ ಅದು ಒಂದು ಡಿಸ್ಪ್ಲೇ ಇಡ್ತೀವಿ ಅಲ್ಲಿ. ಓಕೆ, ಆ ಥರ ಒಂದು ಪ್ಲಾನ್ ಇದೆ. ಓಕೆ, ಸೊ ಆಮೇಲೆ ಈಗ ಕನ್ನಡ ಭಾಷೆಯ ಬಗ್ಗೆ ನಮ್ಮ ಒಂದು ಬೆಂಗಳೂರಿನಲ್ಲಿ ಕನ್ನಡ ಹಾಡು ಹಾಕಿ ಅಂತಂದರೆ ಒಂದಷ್ಟು ಗಲಾಟೆಗಳು ನಡೆಯುತ್ತೆ. ಕನ್ನಡ ಮಾತಾಡಿದ್ರೆ ಮಾತಾಡಬೇಡಿ ಅನ್ನುವಂಥ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಬಟ್ ಈ ಒಂದು ಕನ್ನಡಕ್ಕಾಗಿ ಈ ಕನ್ನಡ ವಿಶ್ವ ಹಬ್ಬವನ್ನು ನೀವು ಹೊರದೇಶದಲ್ಲಿ ಮಾಡ್ತಾ ಇರುವಂಥವ್ರು, ಇಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸೋದಕ್ಕೆ ಬೇರೆ ಏನಾದ್ರು ಪ್ಲಾನ್ ಹಾಕೊಳ್ಳೋ ಚಾನ್ಸಸ್ ಇದೆಯಾ, ಹೆಂಗೆ ಸರ್? ಇಲ್ಲ, ಲಾಸ್ಟ್ ಟೈಮ್ ನಾನು ನೋಡಿದಂಗೆ ಫಸ್ಟ್ ಟೈಮು ಕನ್ನಡದ ಇದ್ರ ಬಗ್ಗೆ ಅಲ್ಲಿ ಈವನ್ ಔಟ್ಸೈಡರ್ಸ್ಗೆ ಅವೇರ್ನೆಸ್ ಬಂತು. ಕರ್ನಾಟಕದಲ್ಲಿ ಬರುತ್ತಾ, ಸೌತಲ್ಲಿ ಬರುತ್ತಾ ಅಂತ ಕೆಲವ್ರಿಗೆ ಇದಿಲ್ಲದೆ ಇರೋರಿಗೆ. ಸೊ ಆ ಪ್ರಕಾರ ಹೋದ್ರೆ ಎವ್ರಿಬಡಿ ಲೈಕ್ಸ್. ಅಂದರೆ ನೀವು ಏನು ಪರ್ಫಾರ್ಮ್ ಮಾಡ್ತೀರಾ, ಲ್ಯಾಂಗ್ವೇಜ್ ಈಸ್ ಅ ಬ್ಯಾರಿಯರ್. ಲ್ಯಾಂಗ್ವೇಜ್ ಮೋಸ್ಟ್ಲಿ ಅದೇನೋ ಅಡ್ಡಕ್ಕೆ ಬರಲ್ಲ. ಸೊ ಹಂಗಾಗಿ ಅದರಲ್ಲಿ ಏನೋ ಅಭ್ಯಂತರ ಇಲ್ಲ ಅಂತ ಅನ್ಸುತ್ತೆ ನನಗೆ. ಅಲ್ಲಿ ನಮ್ಮ ಫಾರಿನ್ ಕಂಟ್ರೀಸ್ ಅಲ್ಲಿ ಸಿಂಗಪೂರು, ದುಬೈ, ಮಸ್ಕಟ್ಟಲ್ಲೆಲ್ಲ ಕನ್ನಡ ಹಾಡುಗಳನ್ನೇ ಹಾಕ್ದಾಗ ಸೊ ಜನ ಹೆಂಗ್ ರೆಸ್ಪಾಂಡ್ ಮಾಡ್ತಾರೆ? ಇಲ್ಲ, ಅವ್ರಿಗೆ ಏನಿದ್ರು ಹೊಸದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಎಷ್ಟೋ ಜನಕ್ಕೆ ರಾಜ್ಕುಮಾರ್ ಗೊತ್ತು, ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಗೊತ್ತು, ಅಂಬರೀಶ್ ಅವ್ರಿಗೆ ಗೊತ್ತು, ತುಂಬಾ ಜನಕ್ಕೆ ಗೊತ್ತು, ಫೇಮಸ್ ಇರೋರೆಲ್ಲ ಇಲ್ಲಿಂದ ಹೋಗಿರೋರಿಗಾದ್ರೆ ಎಲ್ಲವೂ ಗೊತ್ತು, ಅವರಂತೂ ಗೊತ್ತಿರುತ್ತೆ. ಈಗ ತುಂಬಾ ಹಿಟ್ ಆಗಿರೋ ಫಿಲಮ್ಸ್ ಆಗ್ಲಿ, ಅವ್ರಿಗೆ ಕನ್ನಡದವ್ರ ಫ್ರೆಂಡ್ಸ್ ಇದ್ದಾಗ ಯಾವ್ದಾರ ಫಿಲಮ್ ಹಿಟ್ ಆದಾಗ, ಈಗ ಈ ಕಾಂತಾರ ಎಕ್ಸಾಂಪಲ್, ಈಗ ಔಟ್ಸೈಡರ್ಸ್ ನೋಡ್ತಾ ಇದ್ದಾರೆ. ಆ ಒಂದು ಇದ್ರಲ್ಲಿ ಹೇಳ್ತಾರೆ. ಅಂದ್ರೆ ಅವರು ಕನ್ನಡ ಕಲಿಸುವಂತ ಪ್ರಯತ್ನ ಮಾಡ್ತಾರಾ, ಹೆಂಗೆ ಸರ್? ಪ್ರಯತ್ನ ಮಾಡ್ತಾರೆ, ಅವ್ರಿಗೆ ಇಷ್ಟ, ಅದು ನಂಗೆ ಬಗ್ಗೆ ಅಷ್ಟೇ. ಆ ಥರ. ಸರ್, ಇವಾಗ ಇಷ್ಟು ದೊಡ್ಡ ಇವೆಂಟ್ ಮಾಡ್ತಾ ಇದ್ದೀರಾ, ಸೊ ಇದು 3ನೇ ಬಾರಿ ಮಾಡ್ತಾ ಇರುವಂಥದ್ದು. ಸೊ ಈ ಫಂಡ್ ಎಲ್ಲ ಹೆಂಗೆ ಅರೇಂಜ್ ಆಗುತ್ತೆ ಸರ್? ಫಂಡ್ ಎಲ್ಲ ನಾವೆಲ್ಲ ಸೇರಿ ಒಟ್ಟಿಗೆ
ಸ್ಪಾನ್ಸರ್ಗಳು ತಗೊಳ್ಳೋದಾಗಲಿ, ಈಗ ಪರ್ಸ್ನಲ್ ಅಮೌಂಟ್ಸ್ಗಳು ಎಷ್ಟೆಷ್ಟಾಗುತ್ತೆ ಅಷ್ಟು ಮಾಡೋದಾಗಲಿ, ಅದರಲ್ಲೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಕೆಲವರು ಎಷ್ಟೋ ಜನ ಎಂಕರೇಜ್ ಮಾಡೋಕ್ಕೋಸ್ಕರನೇ ಇದಕ್ಕೆ ಜಾಯ್ನ್ ಆಗಿ ತಗೊಳ್ಳೋ ಫೀಸ್ನ ಸ್ವಲ್ಪ ಕಮ್ಮಿ ತಗೊಂಡು ಮಾಡೋರು ಇದ್ದಾರೆ ಕನ್ನಡಕ್ಕೋಸ್ಕರ ಅಂತ. ಮತ್ತೆ ಅಲ್ಲಿ ಅರೇಂಜ್ಮೆಂಟ್ ಅಂದಾಗ ಸೊ ಅಲ್ಲಿಯವರು ಅದನ್ನು ಸ್ಪಾನ್ಸರ್ ಮಾಡೇ ಮಾಡ್ತಾರೆ. ಖಂಡಿತ ಖಂಡಿತ. ಓಕೆ, ಹಾಗಿದ್ರೆ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ನಡೆಯುತ್ತೆ, ಖಂಡಿತ ನಡೆಯುತ್ತೆ. ಓಕೆ, ಸೊ ಇಲ್ಲಿ ನಮ್ಮ ಬೆಂಗಳೂರಿಗರಿಗೆ ಮತ್ತು ನಮ್ಮ ಈ ಒಂದು ಶೋ ನೋಡುವಂಥವರಿಗೆ ಸೊ ವಿಶ್ವ ಕನ್ನಡ ಹಬ್ಬದ ಒಂದು ಉದ್ದೇಶ ಆ್ಯಂಡ್ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಸೊ ಏನು ಮಾಡ್ಬೋದು ಅಂತ ಹೇಳಕ್ಕೆ ಬಯಸ್ತೀರಾ ಸರ್? ಈಗ ನೀವೆಷ್ಟು ಕನ್ನಡದ ಬಗ್ಗೆ ಪ್ರೋಗ್ರಾಮ್ಗಳು ಮಾಡ್ತೀರ ಹೊರಗಡೆ ಅಥವಾ ಇಲ್ಲಿ ಅಲ್ಲಿ, ಅವಾಗ ಏನಾದ್ರೆ ಅಫ್ಕೋರ್ಸ್ ಡೆಫಿನೆಟ್ಲಿ ಅದಕ್ಕೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಅವೇರ್ನೆಸ್ ಬೆಳಿತಾನೆ ಇರುತ್ತೆ. ಈಗ ಎಕ್ಸಾಂಪಲ್ ಈ ಕಾಂತಾರ ಫಿಲ್ಮ್ ಕನ್ನಡದಿಂದ ಬಂದಿದ್ರೆ ಅದು ಎಷ್ಟು ಬೇಗ ಫೇಮಸ್ ಆಗಿದೆ, ಎಷ್ಟು ಜನಕ್ಕೆ ಗೊತ್ತು. ಅದೇ ತರ ಪ್ರೋಗ್ರಾಮ್ ಆದಂಗೆ ಡೆಫಿನೆಟ್ಲಿ ಅದು ಇನ್ಕ್ರೀಸ್ ಆಗ್ತದೆ. ಒಂದು ವಿಶ್ವ ಕನ್ನಡ ಹಬ್ಬದ ಜೊತೆಗೆ ನಾವು ಸಿನಿಮಾಗಳ ಮೂಲಕವೂ ನಮ್ಮ ಕನ್ನಡದ ಸಂಸ್ಕೃತಿ ಪರಂಪರೆಯನ್ನ ವಿಶ್ವಕ್ಕೆ ಸಾರೋ ಪ್ರಯತ್ನ ಮಾಡಬೇಕು. ಅಂಡ್ ನಮ್ಮ ಕನ್ನಡದಲ್ಲಿ ಇರುವಂತಹ ಅತ್ಯದ್ಭುತ ಪುಸ್ತಕಗಳ ಒಂದು ಪರಿಚಯವನ್ನು ನಾವು ದೇಶಕ್ಕೆ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ನಾವು ಆರ್ಗನೈಸ್ ಮಾಡಿದಾಗ ಮಾತ್ರ ನಮ್ಮ ಕನ್ನಡದ ಪರಿಚಯ ಬೇರೆ ದೇಶದವರಿಗೆ ಕೇವಲ ಎಂಟರ್ಟೈನ್ಮೆಂಟ್ ದೃಷ್ಟಿ ಅಥವಾ ಹಾಡು ದೃಶ್ಯ ಇದರಿಂದ ಆಗೋದಕ್ಕಿಂತ ಸೊ ಬೇರೆ ಇನ್ನು ಎಕ್ಸ್ಟ್ರಾ ಏನ್ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಪುಸ್ತಕಗಳಾಗಿರ್ಬೋದು ಅಥವಾ ನಮ್ಮ ದೇಶದ ಕವಿಗಳ ಇತಿಹಾಸ ಆಗಿರ್ಬೋದು. ನಾವು ಯಾರ್ಯಾರು ಕನ್ನಡ ಬಗ್ಗೆ ಏನೇನಿದೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ರಿಸರ್ಚ್ ಮಾಡ್ತಾನೆ ಇರ್ತಾರೆ. ನಾಟಕಗಳ ಪ್ರದರ್ಶನ ಆಗಿರ್ಬೋದು, ಈ ಸತಿ ನೆಕ್ಸ್ಟ್ ಏನ್ ಮಾಡ್ಬೋದು ಅಂತ. ಇದು 1 ತಿಂಗಳು 2 ತಿಂಗಳದಲ್ಲ ಪ್ರಯತ್ನ, ವರ್ಷಾನ್ಗಳೇ ನಡೀತಾನೆ ಇರುತ್ತೆ. ಈಗ ಒಂದು ಇವೆಂಟ್ ಮುಗಿದ ತಕ್ಷಣ ನೆಕ್ಸ್ಟ್ ಇವೆಂಟ್ ಪ್ಲಾನ್ ಆಗಿರುತ್ತೆ. ಏನ್ ಮಾಡ್ಬೇಕು ಅಂದ್ರೆ ವರ್ಷ ಪೂರ್ತಿ ಇದ್ರದ್ದು ಒಂದು ಪ್ರಿಪರೇಷನ್ ನಡೀತಾನೆ ಇರುತ್ತೆ. ಅಂದಾಜು ಎಷ್ಟು ಜನ ಸೇರ್ಬೋದು ಸರ್ ಈ ಸತಿ ಮಸ್ಕಟ್ನಲ್ಲಿ? ಈ ಸತಿ ನನ್ನ ಪ್ರಕಾರ ಅಲ್ಲಿ ಇರೋ ಇದ್ರ ಬಗ್ಗೆ ತಿಳ್ಕೊಂಡಾಗ 2000 ಮೇಲಂತೂ ಬಂದೇ ಬರ್ತಾರೆ. ಓಕೆ, 2000 ಕನ್ನಡದ ಬಾವುಟ ಹಾರಾಡುತ್ತೆ. ಖಂಡಿತ, ನೋ ಡೌಟ್. ಯಾಕಂದ್ರೆ ಫಸ್ಟ್ ಟೈಮ್ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಓಕೆ, ಸ್ಟೇಜ್ ಯಾವ ತರ ಡೆಕೋರೇಟ್ ಮಾಡಿರ್ತೀರಾ ಸರ್? ಸ್ಟೇಜ್ ಮಾಮೂಲಿ ಇನ್ನೇನು ಈಗ LED ಸ್ಕ್ರೀನ್ ಅಂತ ಇದ್ದೇ ಇರುತ್ತೆ. ನಾವೊಂದು ಹಾಲೋಗ್ರಾಫಿಕ್ ಅಂತ ಒಂದು ಪ್ಲಾನ್ ಮಾಡಿದ್ದೀವಿ, ರೋಬೋಟಿಕ್ಸ್ ಪ್ಲಾನ್ ಮಾಡಿದ್ದೀವಿ, ಸ್ವಲ್ಪ ಆಡೆಡ್ ಅಟ್ರಾಕ್ಷನ್ ಇದೆ. ಮತ್ತೆ ಇನ್ನೇನು ಬಾವುಟಗಳಂತೂ ಇದ್ದೇ ಇರುತ್ತೆ. ಆಮೇಲೆ ಈ ಟ್ರೆಡಿಷನಲ್ ಆಕ್ಟಿವಿಟಿ ಸ್ಟೇಜ್ ನೋಡಿದ ತಕ್ಷಣ ಓಕೆ ಇದು ಕನ್ನಡದ್ದೇ ಅಂತಾನೆ ಗೊತ್ತಾಗಬೇಕು. ಆ ಥರ ಎಲ್ಲ ಒಂದು ಪ್ಲಾನ್ ಇದ್ದೇ ಇದೆ. ಓಕೆ ಸರ್, ಸೊ ಇದು 3ನೇ ಬಾರಿ ಮಾಡ್ತಾ ಇರೋದ್ರಿಂದ ಸೊ ನೀವು ಆಲ್ರೆಡಿ ದುಬೈ ಮತ್ತೆ ಸಿಂಗಾಪುರಲ್ಲಿ ಮಾಡಿದ್ದೀರಾ, ಸೊ ಸಕ್ಸಸ್ ಆಗಿದೆ ಹೇಳಿದ್ದೀರಾ. ಸೊ 2 ಎಕ್ಸ್ಪೀರಿಯನ್ಸ್ ಆಗಿದೆ. ಐ ಥಿಂಕ್ 3ನೇದು ಇನ್ನೂ ತುಂಬಾ ಚೆನ್ನಾಗಿ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀರಾ. ಸೊ ಎಸ್, ನಾವು ಕೂಡ ವಿಶ್ ಮಾಡ್ತೀವಿ 3ನೇಯ ವಿಶ್ವ ಕನ್ನಡ ಹಬ್ಬ ಸಕ್ಸಸ್ಫುಲ್ ಆಗಲಿ ಅಂಡ್ ಇದು ನಿರಂತರವಾಗಿ ನಡ್ಕೊಂಡು ಹೋಗ್ಲಿ ಎಲ್ಲಾ ದೇಶಗಳಲ್ಲೂ ಕೂಡ. ಸೊ ಪ್ರತಿ ವರ್ಷ ನೀವು ನವೆಂಬರ್ ಅಲ್ಲಿ ಕನ್ನಡ ಹಬ್ಬ ಮಾಡುವಾಗ ಆಗ್ಲಿ, ಆ ಶಕ್ತಿ ಆ ದೇವರು ನಿಮಗೆ ಕೊಡ್ಲಿ. ಅಂಡ್ ಸಾಕಷ್ಟು ಜನ ಸ್ಪಾನ್ಸರ್ಸ್ ನಿಮ್ಗೆ ಇಷ್ಟ ಇದ್ರೆ ಈ ಒಂದು ವಿಶ್ವ ಕನ್ನಡ ಹಬ್ಬಕ್ಕೆ ನೀವು ಜಾಯಿನ್ ಆಗ್ಬೋದು. ಸ್ಪಾನ್ಸರ್ಶಿಪ್ ಮಾಡಬೇಕು ಅಂತಿದ್ರೆ ಮಾಡ್ಬೋದು. ಕನ್ನಡಕ್ಕೆ ನಿಮ್ಮ ಸೇವೆ ನೀವು ಏನು ಬೇಕಾದರೂ ಮಾಡಬಹುದು. ಆ ಮೂಲಕ ನಮ್ಮ ಕನ್ನಡವನ್ನು ನಾವು ವಿಶ್ವದಾದ್ಯಂತ ಪಸರಿಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಎಸ್ ವೀಕ್ಷಕರೇ, ಈಗ 3ನೇಯ ಒಂದು ವಿಶ್ವ ಕನ್ನಡ ಹಬ್ಬ ನವೆಂಬರ್ 28ನೇ ತಾರೀಕು ಮಸ್ಕಟ್ನಲ್ಲಿ ನಡೀತಾ ಇರುವಂಥದ್ದು. ಸೊ ನೀವು ಕನ್ನಡ ಪ್ರೇಮಿಗಳಾಗಿದ್ದರೆ, ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಇದ್ದರೆ ಮಸ್ಕಟ್ನಲ್ಲೂ ಹೋಗಿ ಆ್ಯಂಡ್ ಮಸ್ಕಟ್ನಲ್ಲಿರುವಂಥವರು ಕೂಡ ಈ ಒಂದು ವಿಶ್ವ ಕನ್ನಡ ಹಬ್ಬವನ್ನು ಬಹಳ ಯಶಸ್ವಿಯಾಗಿ ನಡೆಯೋ ಹಾಗೆ ಮಾಡಿ ಅಂತ ಹೇಳಿ. ಸೊ ಇನ್ನೊಂದು ವಿಚಾರ ನಾನು ಹೇಳಬೇಕು, ಗೋಸಾಲ ವೆಂಚರ್ಸ್ ಅನ್ನುವಂಥ ಒಂದು ಸಂಸ್ಥೆ ಇಲ್ಲಿಂದ ನಮ್ಮ ಕನ್ನಡಿಗರನ್ನು ಮಸ್ಕಟ್ಗೆ ಕರ್ಕೊಂಡು ಹೋಗುವಂಥ ಒಂದು ಪ್ಲ್ಯಾನನ್ನು ಮಾಡಿದೆ. ಸೊ ನೀವು ಟಿಕೆಟ್ ಬೇಕು ಅಂತಂದರೆ ನೀವು ಈ ಒಂದು ಸಂಸ್ಥೆಯನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತ ಅದರ ವೆಬ್ಸೈಟ್ ಅಡ್ರೆಸ್ ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಈಗಲಿಂದಲೇ ಬುಕ್ಕಿಂಗ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇಮಿಡಿಯೇಟಾಗಿ ಅಷ್ಟು ಹಣ ಕಟ್ಟೋಕ್ಕಾಗಲಿಲ್ಲ ಅಂತಂದರೆ ಅದನ್ನು ಪಾರ್ಟ್ ವೈಸ್ ಮಾಡಿ ಕೂಡ ಅವರು ನಿಮಗೆ ಅನುಕೂಲ ಮಾಡಿಕೊಡ್ತಾರೆ. ಸೊ ಒಟ್ಟಿನಲ್ಲಿ ಅವರ ಉದ್ದೇಶ ಇಷ್ಟೇ, ಮಸ್ಕಟ್ನಲ್ಲಿ ಆಗ್ತಾ ಇರುವಂಥ ವಿಶ್ವ ಕನ್ನಡ ಹಬ್ಬ ಸಕ್ಸಸ್ಫುಲ್ ಆಗಿ ಆಗಬೇಕು, ಹೆಚ್ಚು ಜನ ಸೇರಬೇಕು ಅನ್ನುವಂಥ ಉದ್ದೇಶದೊಂದಿಗೆ ಸೊ ಈ ಒಂದು ಗೋಸಾಲ ವೆಂಚರ್ಸ್ ಕೈ ಜೋಡಿಸಿದೆ. ಸೊ ಹಾಗಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೊಮ್ಮೆ ಈ ವಿಶ್ವ ಕನ್ನಡ ಹಬ್ಬಕ್ಕೆ ನಮ್ಮೆಲ್ಲರ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.